ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾನೆ. ಇವತ್ತಿನ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಯೂಟ್ಯೂಬ್ಗೆ ಯಾವುದೇ ವಿಡಿಯೋನ ಹಾಕಿರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವಿಡಿಯೋ ಚರ್ಚೆಯಿಂದನೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ನನ್ನ ಅಕ್ಕನ ಮಗನ ಬರ್ಡೇ ಇತ್ತು. ಸೊ ಅವನಿಗೆ ವಿಶ್ ಮಾಡಿ ನಾನೊಂದು ಮುತ್ತು ಕೊಟ್ಟೆ. ಆಗ ನನ್ನ ಅಕ್ಕ ನನ್ನ ಹತ್ರ ವಾದ ಕೇಳಿದ್ಲು. ಸೊ ನಾನು ಕೂಡ ವಿಶ್ ಮಾಡಿದೆ, ನನಗೆ ಮುತ್ತು ಕೊಡಲಿಲ್ಲ ಅಂತೇಳಿ. ನಾನು ಅವಳಿಗೆ ಕೇಳಿದ್ದಿಷ್ಟೇ, ಸೊ ವಿಶ್ ಮಾಡಿ ನೀನು ಮುತ್ತು ಕೊಟ್ಟ ಇಲ್ಲ, ಸೊ ನಾನು ವಿಶ್ ಮಾಡಿ ಮುತ್ತು ಕೊಟ್ಟೆ, ಸೊ ಹಾಗಾಗಿ ರಿಟರ್ನ್ ನನಗೆ ಕೊಟ್ಟ ಅಂತ ಹೇಳಿದೆ. ಹಾಗೆ ಸ್ನೇಹಿತರೆ, ನನಗೂ ಮತ್ತು ನಮ್ಮ ಅಕ್ಕನ ಮಕ್ಕಳಿಗೂ ಒಂದು ವಿಶೇಷವಾದ ನಂಟು ಅಂತಲೇ ಹೇಳ್ಬೋದು. ಹೇಗೆ ಅಂತಂದರೆ ಒಂದು ಹಾಡಿನ ಮುಖಾಂತರನೇ ಹೇಳ್ಬಿಡ್ತೀನಿ. ದೇವಕಿಯೇ ಹೆತ್ತರು ಕೃಷ್ಣನ, ಇಲ್ಲಿ ಯಶೋದೆ ತಾಯಿ ಅಲ್ಲವೇ. ಈ ಒಂದು ನಂಟು ನನಗೂ ನಮ್ಮ ಅಕ್ಕನ ಮಕ್ಕಳಿಗೂ. ನಮ್ಮ ಅಕ್ಕನ ಮಕ್ಕಳು ಹುಟ್ಟಿದಾಗ, ನನ್ನ ದೊಡ್ಡ ಅಕ್ಕನ ಮಕ್ಕಳಾಗಿರ್ಬೋದು, ಎರಡನೇ ಅಕ್ಕನ ಮಕ್ಕಳಾಗಿ ಹುಟ್ಟಿದಾಗ ಅತೀ ಹೆಚ್ಚು ನಾನು ಅವ್ರನ್ನ ಜೋಪಾನ ಮಾಡಿದ್ದೀನಿ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬ ಖುಷಿನೂ ಪಡ್ತೀನಿ. ಯಾಕೆಂದರೆ ನನಗೆ ಇವಾಗ ನಾನೇನು ಮುತ್ತು ಕೊಟ್ಟು ವಿಶ್ ಮಾಡಿ ಬಂದೆ. ಸೊ ಅವ್ನು ಹುಟ್ಟಿದಾಗ್ಲೇ 4.5 kg ಇದ್ದ, ತುಂಬ ದಪ್ಪ ಇದ್ದ. ಅವ್ರ ಅಮ್ಮಂಗೆ ಸಿಸರಿನ್ ಆಗಿತ್ತು. ಅವಳಿಗೆ ಎಲ್ಲಿ ಹೋದರೂ ಅವನನ್ನು ಎತ್ಕೊಂಡು ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಆಪ್ರೇಷನ್ ಆಗಿರೋದ್ರಿಂದ. ಸೊ ಅವನನ್ನು ಹೊತ್ಕೊಂಡು ಓಡಾಡೋದು, ಒಂದು ಸ್ನಾನ, ಪ್ರತಿಯೊಂದನ್ನು ಕೂಡ ನಾನು ಅವನನ್ನು ಜೋಪಾನ ಮಾಡ್ತಾಯಿದ್ದೆ. ಅದು ನನಗೆ ತುಂಬ ಖುಷಿ. ಅವನು ನೋಡಿದಾಗ ಅವ್ರ ಅಮ್ಮ ಕೂಡ ಯಾವಾಗಲೂ ಹಾಗೆ ಹೇಳ್ತಾಳೆ, ನಾನು ಹೆತ್ತಿರೋದಷ್ಟೇ, ಜೋಪಾನ ಮಾಡಿರೋದೆಲ್ಲ ಅವಳೆ ಅಂತಲೂ ಕೂಡ ಹೇಳ್ತಿರ್ತಾಳೆ. ಹಾಗೆ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ, ಇವತ್ತು ಅಮ್ಮ ಮನೆಗೆ ಬಂದೆ. ಸೊ ಅವನಿಗೆ ವಿಶ್ ಮಾಡಿ ಹಾಗೆ ಬಂದೆ. ಅವನ ಬರ್ಡೇಗೆ ನನಗೆ ಇರೋಕ್ಕಾಗಲಿಲ್ಲ, ಯಾಕೆಂದರೆ ಅಮ್ಮ ಮನೆಯಲ್ಲೂ ಕೂಡ ಒಂದು ವಿಶೇಷವಾದ ಪೂಜೆ ಇತ್ತು. ಸೊ ಹಾಗಾಗಿ ಬೇಗ ಬಂದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಗೋಧಿ ಪಾಯಸ, ಕರ್ಗಾಯಿ ಕರ್ಕೊಂಡು, ಪಲ್ಯ, ಕೋಸಂಬರಿ, ಅನ್ನ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾನು ಮತ್ತು ನನ್ನ ದೊಡ್ಡಕ್ಕ ಇಬ್ಬರು ಬಂದಿದ್ವಿ. ನನ್ನ ತಂಗಿ ಮತ್ತು ನನ್ನ ಎರಡನೇ ಅಕ್ಕ ಬಂದಿರಲಿಲ್ಲ. ಯಾಕೆ ಅಂತಂದರೆ ಇವತ್ತು ಅಮ್ಮ ಮನೇಲಿ ಒಂದು ವಿಶೇಷವಾದ ಪೂಜೆ ಇದೆ ಅಂತ ಹೇಳಿದ್ನಲ್ವ. ಅಂದರೆ ಇವತ್ತು ಅಯ್ಯಪ್ಪ ಸ್ವಾಮಿನ ಕಳಿಸೋವಂಥದ್ದಿದೆ. ಅಯ್ಯಪ್ಪ ಸ್ವಾಮಿಗೆ ನಮ್ಮ ತಮ್ಮ ಮಾಲೆ ಹಾಕಿದ, ಅವ್ರು ಶಬರಿಗೆ ಕೂಡ ಹೋಗಿ ಬಂದರು. ಸೊ ಶಬರಿಗೆ ಹೋದಾಗ ನನ್ನ ತಂಗಿ ಮತ್ತು ನನ್ನ ಎರಡನೇ ಅಕ್ಕ ಬಂದಿದ್ದರು. ನಾನು ಆ ಮೊಮೆಂಟಲ್ಲಿ ಬರೋ ಹಾಗಿರಲಿಲ್ಲ, ಇಬ್ಬರು ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂತೇನಿಲ್ಲ. ಸೊ ನಾನು ಆವಾಗಲೂ ಬರ್ತಾಯಿದ್ದೆ, ಬಟ್ ನಾನು ಆ ಮೊಮೆಂಟಲ್ಲಿ ಬರೋ ಹಾಗಿರಲಿಲ್ಲ. ಅಯ್ಯಪ್ಪ ಸ್ವಾಮಿ ಇದು ಬಗ್ಗೆ ಗೊತ್ತಿರುತ್ತೆ, ತುಂಬಾ ಕಠೋರವಾದ ದೇವರು. ಬರೀ ಹತ್ತಿರ ಪಿರಿಯಡ್ ಆದವ್ರ ನೆರಳು ಕೂಡ ಹತ್ತಿರ ಬಡಿಬಾರ್ದು. ಸೊ ಹಂಗಾಗಿ ನಾನು ಬಂದಿರಲಿಲ್ಲ. ಇವತ್ತು ಆ ಭಾಗ್ಯ ನನಗೆ ಸಿಕ್ತು. ಸೊ ಹಂಗಾಗಿ ಬಂದು ಅಡುಗೆ ಎಲ್ಲ ರೆಡಿ ಮಾಡಿದ್ವಿ, ನಾನು ನನ್ನ ಅಕ್ಕ. ಹಾಗೆ ನನ್ನ ತಮ್ಮ ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ದೆ. ಹಾಗೆ ನಮ್ಮ ಚಿಕ್ಕಪ್ಪನ ಮಗನೂ ಕೂಡ ಬಂದುಬಿಟ್ಟು ನೈವೇದ್ಯಕ್ಕೂ ಕೂಡ ಎಲ್ಲದು ರೆಡಿ ಮಾಡ್ಕೊಂಡ. ಹಾಗೆ ನನ್ನ ಚಿಕ್ಕಪ್ಪನ ಮಗನೇ ಬಂದು ಪೂಜೆಗೆ ಏನೇನೆಲ್ಲ ತಯಾರಿ ಮಾಡಬೇಕಿತ್ತು ಅದನ್ನೆಲ್ಲ ಹೇಳ್ಕೊಟ್ಟ. ಯಾಕೆಂದರೆ ನನ್ನ ತಮ್ಮ ಚಿಕ್ಕ ವಯಸ್ಸಲ್ಲಿ ಮಾಲೆ ಹಾಕಿದ, ಒಂದು 3-4 ವರ್ಷ ಇದ್ದಾಗ. ಅದಾದಮೇಲೆ ಹಾಕಿರಲಿಲ್ಲ. ಅಷ್ಟು ಲಾಂಗ್ ಗ್ಯಾಪ್ ಇರೋದಕ್ಕೆ ಅವ್ನಿಗೆ ಅಷ್ಟು ಮಾಹಿತಿ ಇರಲಿಲ್ಲ. ಆದರೆ ಬೇರೆ ಚಿಕ್ಕವನಿದ್ದ ಅಲ್ವಾ ಅವಾಗ. ಹಾಗಾಗಿ ಬಂದು ಅವನ್ನೆಲ್ಲದೂ ತಯಾರಿ ಮಾಡಿಸ್ತಾ ಇದ್ರಿ ನಿಂತ್ಕೊಂಡು, ಇದನ್ನು ಈ ಥರ ರೆಡಿ ಮಾಡು ಅಂಥೇಳಿ ಎಲ್ಲ ರೆಡಿ ಮಾಡಿಸಿ. ಹಾಗೆ ಅವನು ಕೂಡ ನೈವೇದ್ಯಕ್ಕೆ ರೆಡಿ ಮಾಡ್ದ. ಅಯ್ಯಪ್ಪ ಸ್ವಾಮಿಗೆ ತುಂಬಾ ವಿಶೇಷವಾದ ಪ್ರಸಾದ ಅಂತಂದರೆ ಬಾಳೆಹಣ್ಣಿಂದು ಮತ್ತು ಅವಲಕ್ಕಿದು 2 ಸ್ವೀಟ್ನ ಮಾಡ್ತಾರೆ. ಈ ಒಂದು ಪ್ರಸಾದನ ನೋಡಿದಾಗೆಲ್ಲ ನನಗೆ ಒಂದು ನೆನಪು ಬರುತ್ತೆ. ಏನು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಮುಂದ್ಗಡೆ ಪ್ರಸಾದ ಇಸ್ಕೊಳ್ತಾ ಇದ್ವಿ, ಮತ್ತೆ ಲೈನ್ ಹಚ್ಕೊಂಡು ಹಿಂದ್ಗಡೆಯಿಂದ ಓಡ್ ಬಂದು ಪ್ರಸಾದ ಇಸ್ಕೊತಾ ಇದ್ವಿ. ಸೊ ಅದೊಂದು ನನಗೆ ನೆನಪು. ಅದಾದಮೇಲೆ ನಮ್ಮ ಮನಸ್ಸಲ್ಲಿರೋ ಆಸೆಗಳನ್ನೆಲ್ಲ ದೇವ್ರ ಮುಂದೆ ಇಟ್ಕೊಂಡು ಜ್ಯೋತಿನ ಬೆಳಗಿದ್ವಿ. ಅದನ್ನು ಅಯ್ಯಪ್ಪ ಸ್ವಾಮಿನ ಕಳಿಸೋ ಪೂಜೆ ಅಂತ ಹೇಳ್ತಾರೆ. ಅಯ್ಯಪ್ಪ ಸ್ವಾಮಿ ಕಳಿಸೋ ಪೂಜೆ ಮಾಡಿ ಜನರಿಗಾದರೂ ನಾವು ಅನ್ನ ಪ್ರಸಾದನ ಮಾಡಬೇಕಂತಂದರೆ, ಹಾಗಾಗಿ ನಾವು ಓಣೆಯಲ್ಲಿರೋವಂಥ ಜನರನ್ನ ಕರೆದು ನಮ್ಮ ಕಡೆಯಿಂದ ಎಷ್ಟು ಭಕ್ತಿ ಇದೆಯೋ ಸೊ ಅಷ್ಟು ನಾವು ಅನ್ನ ಸಂತರ್ಪಣೆ ಮಾಡಿದ್ದಾಯಿತು. ಹಾಗೆ ನಾವು ಕೂಡ ಊಟ ಮಾಡಿ ಮಲ್ಕೊಂಡು. ಹಾಗೆ ಸ್ನೇಹಿತರೆ, ಇದು ನೆಕ್ಸ್ಟ್ ಡೇ ವ್ಲಾಗು. ಅಮ್ಮ ಮನೆ ಅಂತಂದರೆ ಎಲ್ಲರೂ ಹೀಗೇನ ಏನೋ ಗೊತ್ತಿಲ್ಲ, ಬಟ್ ನಾವು ಹೀಗಿರಲ್ಲ. ಸಮ್ ಟೈಮ್ ನಾನು ಹೀಗೆ ಆಗ್ಬಿಡ್ತೀನಿ. ಇವತ್ತು ಲೇಟ್ ಆಗಿದ್ದೀನಿ, ಕಾರಣ ಇಷ್ಟೇ ಸ್ನೇಹಿತರೆ. ಸೊ ನನಗೆ ಜಾಗ ಚೇಂಜ್ ಆದರೆ ನಿದ್ದೆನೇ ಬರೋದಿಲ್ಲ. ಸೊ ಓವರ್ ನೈಟ್ ನನಗೆ ನಿದ್ದೆ ಇಲ್ಲ. ಹಾಗೆ ನನ್ನ ತಮ್ಮ ಬಂದುಬಿಟ್ಟು ನೀರು ಹಾಸೋದಕ್ಕೂ ಕೂಡ ಹೋಗಿದ್ದ. ಸೊ ಕಬ್ಬಿಗೆ ನೀರು ಹಾಸೋದಕ್ಕೆ ಹೋಗ್ಬಿಟ್ಟು ನೈಟು 2:15 ಬಂದ. ಅವ್ನು ಬರೋ ತನಕನೂ ಕೂಡ ನನಗೆ ನಿದ್ದೆ ಬರಲಿಲ್ಲ. ಯಾಕೆಂದರೆ ರೀಸೆಂಟಾಗಿ ನಮ್ಮೂರ ಹತ್ರ ನಿಂಗಾಪುರ ಅಂತ ಇದೆ. ಸೊ ಅಲ್ಲಿ ಚಿರತೆ ಬಂದಿತ್ತಂತೆ. ಸೊ ಹಾಗಾಗಿ ಅಲ್ಲಿ ಚಿರತೆ ಬಂದಿರೋ ವಿಷಯ ಕೇಳಿ ನನಗೆ ತಲೆಯಲ್ಲಿ 108 ಯೋಚನೆಗಳು ಓಡ್ತಾಯಿತ್ತು. ಸೊ ಎಲ್ಲಿ ಚಿರತೆ ಬಂದುಬಿಡುತ್ತೋ ನಮ್ಮ ತಮ್ಮ ನೀರು ಹಾಸುವಾಗ, ಆ ಥರದ್ದೆಲ್ಲ ಯೋಚನೆಗಳು ಬಂದು ಅವ್ನು ಬರೋ ತನಕ ನಂಗೆ ನಿದ್ದೆನೇ ಬರಲಿಲ್ಲ. ಸೊ ಫೈನಲಿ ಅವ್ನು ಬಂದ ಮೇಲೆ ಒಂದು ಅರ್ಧ ಗಂಟೆ ಮತ್ತೆ ಮಾತಾಡಿದ್ವಿ, ಯಾಕಕ್ಕ ಇನ್ನೂ ಮಲಗಿಲ್ಲ ಅಂತ ಹೇಳ್ದೆ. ಸೊ ಹಿಂಗೆ ಆಯ್ತಪ್ಪ, ಸೊ ಅದಕ್ಕೆ ಮಲ್ಕೊಂಡಿಲ್ಲ ಅಂತಂದೆ. ಅಯ್ಯೋ ಮಲ್ಕೊಳ್ಳವ ಅಂತೇಳ್ಬಿಟ್ಟು ಆಮೇಲೆ 3 ಗಂಟೆ ಏನೋ
ಏನೋ ಆಗಿತ್ತು ನಾನು ಮಲ್ಕೊಂಡಾಗ. ಸೊ ಹಂಗಾಗಿ ನಾನು ಸ್ವಲ್ಪ ಲೇಟಾಗೇ ಎದ್ದೆ. ಅಕ್ಕ ಮತ್ತು ಅಮ್ಮ ಎಲ್ಲ ಎದ್ದಿದ್ರು. ಸೊ ನನಗೆ ಬೆಳಗಿನ ಜಾವ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಸೊ ಹಾಗಾಗಿ ಮಲ್ಕೊಂಡಿದ್ದೆ. ಹೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅದರಲ್ಲಿ ಬೇರೆ ಈ ಕಡೆ ಸಿಕ್ಕಾಪಟ್ಟೆ ಚಳಿ ಸ್ನೇಹಿತರೆ. ಮಲೆನಾಡು ಇರುತ್ತಲ್ವ, ಸೊ ಆ ರೇಂಜಿಗೆ ಚಳಿ. ಬಟ್ ನಮ್ಮದು ಮಲೆನಾಡನೂ ಅಲ್ಲ, ಬಯಲುಸೀಮೆನೂ ಅಲ್ಲ. ಸೊ ಅರೆ ಮಲೆನಾಡ, ಅರೆ ಬಯಲುಸೀಮೆ ಅಂತ ಹೇಳ್ತಾರೆ. ಅಂದರೆ ಹೆಂಗೆ ಅಂತಂದರೆ, ಈ ಪೂರಾ ಬಯಲುಸೀಮೆ ಅಂದರೆ ಹುಬ್ಳಿ, ಧಾರವಾಡ ಈ ಸೈಡೆಲ್ಲ ಹೋದರೆ ನಮಗೆ ನೀವು ಮಲ್ನಾಡ್ದವರು ಅಂತ ಹೇಳಿ ಕರೀತಾರೆ. ಇನ್ನು ಮಲ್ನಾಡು ಕಡೆಗೆ ಹೋದ್ರಾಗ ಅವ್ರೇನಂತಾರೆ, ಸೊ ನೀವು ಬಯಲುಸೀಮೆರು ಅಂತ ಹೇಳಿ ಕರೀತಾರೆ. ಸೊ ನಮ್ದು ಹೆಂಗೆ ಅಂದರೆ ಈತ ಮಲ್ನಾಡನೂ ಅಲ್ಲ, ಈತ ಬಯಲುಸೀಮೆನೂ ಅಲ್ಲ, ಆ ಥರ ಒಂದು. ಅದಕ್ಕೆ ಏನಂತಾರೆ ಅಂದರೆ ಅರೆ ಬಯಲುಸೀಮೆ ಅಂತ ಹೇಳಿ ಕರೀತಾರೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಚಳಿ ಇತ್ತು. ಚಳಿಗೆ ನೋಡಿ ಎರಡೆರಡು ಕೌದಿ ಹಾಕ್ಕೊಂಡು ಮಲ್ಕೊಂಡೆ. ನನಗಂತೂ ಕೌದಿ ಅಂದರೆ ಸಂಪು ನಿದ್ದೆ ಬರುತ್ತೆ. ನಮ್ಮ ಮನೇಲೂ ಕೂಡ ಅಷ್ಟೇ ಒಂದು ಕೌದಿ ಮೇಂಟೈನ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು, ಅದು ಹರಿದ್ರೂ ಕೂಡ ನಾವು ಅದನ್ನು ಬಿಟ್ಟಿಲ್ಲ. ಕೌದಿ ಇದ್ದರೆ ನನಗೆ ಸಂಪು ನಿದ್ದೆ ಬರೋದು. ಇಲ್ಲಂತೂ ಸಿಕ್ಕಾಪಟ್ಟೆ ಕೌದಿಗಳಿದ್ದಾವೆ. ಸೊ ಹೊಲಿದು ಅಮ್ಮ ಎತ್ತಿಡಿಸಿದ್ರು. ಇಲ್ಲಿ ಒಂದೊಂದು ಕೌದಿ, ಎರಡೆರಡು ಕೌದಿ ಜೊತೆ ಮಾಡಿಕೊಂಡು ಹೊಚ್ಕೊಂಡು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು. ಇನ್ನು ಅವರೆಲ್ಲ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದರು. ನಾನು ಎಲ್ಲದನ್ನು ಹಾಸಿಗೆ ಎಲ್ಲ ತೆಗೆದೆ. ಹಾಗೆ ಅಕ್ಕ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಸೊ ಅಕ್ಕ ನೋಡಿ ಪಾತ್ರೆ ಎಲ್ಲ ತೊಳಿತಿದ್ದಾಳೆ. ಸೊ ಅಮ್ಮ ವಾಶ್ ಮಾಡ್ತಾಯಿದ್ರು. ಇಲ್ಲ ನಾನು ವಾಶ್ ಮಾಡ್ತೀನಿ ಅಂಥೇಳಿ ಅಕ್ಕನೇ ವಾಶ್ ಮಾಡಿದ್ದು. ಸೊ ನಮ್ಮ ಮನೆ ಮುಂದೆ ಈ ಥರ ಇದೆ ವಾತಾವರಣ. ಹಳ್ಳಿ ವಾತಾವರಣ ಅಂದರೆ ಗೊತ್ತಿರುತ್ತಲ್ವ, ಮಾಮೂಲು ಚೆನ್ನಾಗೇ ಇರುತ್ತೆ. ಹಳ್ಳಿ ವಾತಾವರಣ ಅಂದರೆ ಒಂಥರ ಏನೋ ವಿಶೇಷವಾಗಿರುತ್ತೆ. ಇದಾದಮೇಲೆ ನಾವು ಹೊಲಕ್ಕೆ ಹೋದ್ವಿ. ಸೊ ಕಬ್ಬು ಹಾಕಿದ್ವಲ್ವ, ಸೊ ಕಬ್ಬು ನೋಡ್ಕೊಂಬರೋಣ ಅಂತೇಳಿ ಹೋದ್ವಿ. ಆ ಕಡೆಯಿಂದ ಬರುವಾಗ ಪಾಪ ಒಂದು ಮರ ಸತ್ತೋಗ್ಬಿಟ್ಟಿತ್ತು. ಸೊ ಬೇಜಾರಾಯಿತು. ಅಂದರೆ ಗೊಂಜಾಳಕ್ಕೇನೋ ಔಷಧಿ ಇಟ್ಟಿದ್ದಾರೆ, ಅದನ್ನು ತಿಂದುಬಿಟ್ಟು ಅದು ಸತ್ತೋಗಿತ್ತು. ಅದಾದಮೇಲೆ ನಾವು ಕಬ್ಬೆಲ್ಲ ನೋಡ್ಕೊಂಬಿಟ್ಟು ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ. ಹಾಗೆ ಇವತ್ತು ರಿಟರ್ನ್ ಊರಿಗೆ ಕೂಡ ಹೋಗಬೇಕು. ಮಕ್ಕಳನ್ನ ಬೇರೆ ಬಿಟ್ಟು ಬಂದಿದ್ದೀನಿ. ಸೊ ಹಂಗಂತ ಹೇಳಿ ಅಮ್ಮ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿದರು, ಕಡುಬು ಮಾಡಿದರು. ಸೊ ಕಡುಬನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಪ್ರಸಾದ ತೊಗೊಂಡು ನಾನಿನ್ನು ರಿಟರ್ನ್ ಆಗ್ತೀನಿ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.